ನೀವು ಫಿಟ್ ಆಗಬೇಕು ಅಂತಂದ್ರೆ ಫಿಟ್ ಆಗೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಬೇಡಿ, ಆಕ್ಟಿವಿಟಿನ ಇನ್ಕ್ರೀಸ್ ಮಾಡೋದ್ರ ಬಗ್ಗೆ ಕಾನ್ಸಂಟ್ರೇಟ್ ಮಾಡಿ. ಅವಾಗ ಆಟೋಮೆಟಿಕ್ ಆಗಿ ಫಿಟ್ ಆಗ್ತೀರಾ. ಆಕ್ಟಿವಿಟಿ ಅನ್ನೋದು ಇನ್ಪುಟ್ ಆದ್ರೆ ಫಿಟ್ ಆಗೋದು ಔಟ್ಕಮ್ ಆಗಿರುತ್ತೆ. ಯಾವಾಗ್ಲೂ ನೀವೇನ್ ಬೀಜ ಬಿತ್ತನೆ ಮಾಡ್ತಿದ್ರ ಅನ್ನೋದ್ರ ಮೇಲೆ ಆ ಫಲ ಬಿಡುತ್ತೆ. ವಿಷದ ಬೀಜ ಬಿತ್ತನೆ ಮಾಡಿದ್ರೆ ವಿಷದ ಗಿಡನೇ ಬರೋದು. ಹಣ್ಣು ಹಂಪ್ಲು ಹೂವಿನ ಬೀಜ ಬಿತ್ತನೆ ಮಾಡಿದ್ರೆ ಆಬ್ವಿಯಸ್ಲಿ ಹಣ್ಣು ಹೂವು ಹಂಪ್ಲೆ ಸಿಗೋದು. ಸೊ ನೀವು ಆಕ್ಟಿವಿಟಿ ಅಂದ ಮಾತ್ರಕ್ಕೆ ಜಿಮ್ಗೋಗೆ ವರ್ಕೌಟ್ ಮಾಡಬೇಕು ಅಂತಿಲ್ಲ. ಶಟಲ್ ಆಡ್ಬೋದು, ಸ್ವಿಮ್ಮಿಂಗ್ ಆಡ್ಬೋದು, ನಿಮ್ಮ ಮಕ್ಕಳು ಅಥವಾ ಅಕ್ಕನ ಮಕ್ಕಳು, ಅಣ್ಣನ ಮಕ್ಕಳು ಅಥವಾ ಅಕ್ಕಪಕ್ಕದ ಮನೆ ಮಕ್ಕಳ ಜೊತೆ ಆಟ ಆಡ್ಬೋದು. ನಿಮ್ಮ ಫ್ರೆಂಡ್ಸು ಟ್ರೆಕ್ಕಿಂಗ್ಗೆ ರೆಡಿ ಇಲ್ಲ ಅಂತಂದ್ರೆ ಇವಾಗ ಪ್ಯಾಕೇಜಸ್ ಅಲ್ಲಿ ಬುಕ್ ಮಾಡಿ ಲೈಕ್ ಮೈಂಡೆಡ್ ಪೀಪಲ್ಲೇ ಬರ್ತಾರೆ, ಅವ್ರ ಜೊತೆ ಟ್ರೆಕ್ಕಿಂಗ್ ಹೋಗ್ಬೋದು. ಗೋ ಕಾರ್ಟಿಂಗು, ಬೈಕ್ ರೈಡಿಂಗು ಮೇಜರ್ ಆಕ್ಟಿವಿಟಿ ಅಲ್ಲದೆ ಇದ್ರೂ ನೀವು ಫಿಟ್ ಆಗೋಕ್ಕೆ ಇನ್ಫ್ಲೂಯೆನ್ಸ್ ಮಾಡುತ್ತೆ, ನಿಮ್ಮನ್ನ ಆಕ್ಟಿವ್ ಆಗಿ ಇಟ್ಕೊಳ್ಳೋದಕ್ಕೆ ಹೆಲ್ಪ್ ಮಾಡುತ್ತೆ. ಇದೆಲ್ಲ ಮಾಡಿದ ತಕ್ಷಣ ತನ್ನಷ್ಟಕ್ಕೆ ತಾನೇ ನೀವು ಫಿಟ್ ಆಗ್ತೀರಾ, ನಿಮ್ಗೆ ಗೊತ್ತಾಗದೆ ಇರೋ ಹಾಗೆ. ಹೇಗೆ ನೀವು ಫ್ಯಾಟ್ ಗೇನ್ ಆದ್ರಿ ಅಲ್ವಾ, ಅದು ಯಾವತ್ತೂ ನಿಮ್ಗೆ ಗೊತ್ತೇ ಆಗಿಲ್ಲ. ಚೂರು 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 1 kg 2 kg 1 kg 2 kg ಅನ್ಕೊಂಡು ಗೇನ್ ಆದ್ರಲ್ಲ, ಹಾಗೆ ನೀವು ಫಿಟ್ ಆಗ್ತೀರಾ, ನಿಮ್ಗೆ ಗೊತ್ತಾಗಲ್ಲ. ಅದೇ ಸಸ್ಟೈನಬಲ್ ಲಾಂಗ್ ಟರ್ಮ್ ಪರ್ಮನೆಂಟ್ ವೆಯ್ಟ್ ಲಾಸ್ ಅನ್ನೋದು.